ವಿಠಲಾರೂಢ ಸಮುದಾಯ ಭವನದಲ್ಲಿ ಎಸ್ಎಸ್ಕೆ ಸಮಾಜದ ಕೇಂದ್ರೀಯ ಕಾರ್ಯಕಾರಿ ಸಮಿತಿಯ 18ನೇ ಸಭೆ. ನಗರದ ಹುಬ್ಬಳ್ಳಿ ರಸ್ತೆಯ ವಿಠಲಾರೂಢ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜದ ಕೇಂದ್ರೀಯ ಕಾರ್ಯಕಾರಿ ಸಮಿತಿಯ 18ನೇ ಸಭೆ ಸೋಮವಾರ ಜರುಗಿತು. ಸಭೆಯಲ್ಲಿ ನೋಂದಣಿ, ನೂತನ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಜವಾಬ್ದಾರಿ, ರಾಜ್ಯದಲ್ಲಿರುವ ಗ್ರಾಮಸಭಾ ಮಟ್ಟದ ಪಂಚ ಕಮಿಟಿಗಳು, ಯುವ ಸಮಿತಿಗಳು, ಮಹಿಳಾ ಸಮಿತಿಗಳು, ಪದವೀಧರ ಸಮಿತಿಗಳ ಮಾಹಿತಿ ಪರಿಷ್ಕರಣೆ, ಎಸ್ಎಸ್ಕೆ ಪಟ್ಟೆಗಾರಿ ಜಾತಿಗಣತಿ ಹಾಗೂ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು ಸೇರಿ ಪ್ರಾಂತೀಯ ಸಮಾಜಕ್ಕೆ ಮೂಲಧನ ಸಂಗ್ರಹಿಸುವ ಕುರಿತು ಚರ್ಚಿಸಲಾಯಿತು. ಎಸ್ಎಸ್ಕೆ ಸಮಾಜದ ಗೌರವಾಧ್ಯಕ್ಷ ನಾರಾಯಣಸ ಭಾಂಡಗೆ, ಗೌರವ ಸಲಹೆಗಾರ ಅಶೋಕ ಕಾಟವೆ, ರಾಜ್ಯಾಧ್ಯಕ್ಷ ಡಾ. ಶಶಿಕುಮಾರ ಮೇರವಾಡೆ, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಸ ಕಬಾಡಿ, ಪ್ರಕಾಶ ಬಾಕಳೆ, ವಿನಾಯಕ ಶಿದ್ಲಿಂಗ್ ಸೇರಿ ಜಿಲ್ಲೆಯ ಎಸ್ಎಸ್ಕೆ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಹಾಜರಿದ್ದರು. मान्य शशिकुमार 2028 हुबळीकडे तर लई जवळ कागद सेंटर प्लेसचे आणि आम्हाला संख्या जास्तीचे आणि करतो. आता आजकाल लोकल मोर्चे कोण तर राजकीय पक्ष मागणी करतात उपयोग करणे आणि आम्ही 40 वर्ष लाभाडाचे 40 वर्ष की 70 वर्ष तू जा घेतला आणि मारा दोन होतो. धन्यवाद. विषय ನೇರ संदे संक्षिप्त संदे 2 मिनट के नेक्स्ट आएगा. लय संक्षिप्त नेर. आज का उपस्थित सभी वडीलों आणि महिला मायावी बटाचे आता का विषय का सभी विषय चर्चा महिला समावेश भी युवक समावेश तर होते विचार सभ्य महिलाओं अर्थपूर्ण आजकल कई सिवियर प्रॉब्लम फेस करता है. लड़का लेवा देवा डिस्कशन ते प्रॉब्लम सॉल्व होऊ शकत का हो ते समावेशन सप्पी जण मिळून एकच सोल्यूशन का सोल्यूशन काढून एकच सिस्टम प्रोग्राम देखाचा हा एक सिस्टम करून आयसू सिस्टम लाया तर आपण एटीना ते झोपडीत देतो हा ते गुडीत ते होऊन पडायला निघून जावं. घर में मंदिरों में गया तो प्रॉब्लम्स नहीं होगा तो नई चर्चा नहीं डिस्कशन हो आई प्रॉपर डिस्कशन कवा हो तर सेपरेट महिला समावेश एक तो जिने कावाचं सोल्यूशन करानो आणि तरी का सोल्यूशन आम्ही काढतो काही ऑल ओव्हर कर्नाटक नव्हे तर ऑल ओव्हर फॉलो करू तिन्हाने एक कुटुंबाबद्दल आम्ही सोल्यूशन कवा धुमता जावा सदृढ होजा काही तेवढंच नव्हे तर समावेश करासाठी एक कमिटी रचना हो. आता का हा कोण तो रूलचा कोण पटाय मी कर्या तर का हो शिकवानो फर्स्ट आम्ही निर्धार करू पासत कोण तो भी समावेश करते राजकीय उद्देश कोण निस्तू कौच समावेश करीकन वातो करीकन जवान नाही मात्र तिनामा आम्ही लाभाचे आम्ही आगे जावाचे पण संघटना करता करता पण का एक व्यक्तीने अथवा एक का समाज ने मिळणं तो आमने समाज ने मिली नीचे ती अगदी स्पीड आमची आणि स्पीड 2028 ना विधानसभा पहिला एक मोठो समाज समावेश हरिमामा तो का कर्या था ते हरिमामा ते एकटाच कर्या था आई आम्ही तोने याद करून नेक्स्ट आएगा. लय संक्षिप्त नेर. हा ते गुडीत ते होऊन पडायला निघून जावं. घर में मंदिरों में गया तो प्रॉब्लम्स नहीं होगा तो नई चर्चा नहीं डिस्कशन हो आई प्रॉपर डिस्कशन कवा हो तर सेपरेट महिला समावेश एक तो जिने कावाचं नेहरू मैदान 95 का कर्या समावेश इडी सभी पक्षना मोठा निर्णय दिल्ली तोने देखा ये काय एसएसके समाज का ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜದ ಪದಾಧಿಕಾರಿಗಳ ಕಾರ್ಯಕಾರಿಣಿ ಸಮಿತಿಯನ್ನು ಇವತ್ತು ಗದಗನಲ್ಲಿ ವಿಠಲಾರೂಢ ಮಟ್ಟದಲ್ಲಿ ಹುಬ್ಬಳ್ಳಿ ರಸ್ತೆಯಲ್ಲಿ ವಿಠಲಾರೂಢ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. 18ನೇ ಕಾರ್ಯಕಾರಿಣಿ ಸಮಿತಿ ಸಭೆ ಇದು. ಈ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 110 ಜನ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ನಾವು ರಾಜ್ಯದಲ್ಲಿ ಇರುವಂಥ ನಮ್ಮ ಸಮಾಜದ ಜನರ ಅಭಿವೃದ್ಧಿಗಾಗಿ ಏನೇನು ಕೆಲಸಗಳನ್ನು ಮಾಡಬೇಕು, ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಅದರೊಟ್ಟಿಗೆ ಸಮಾಜದಿಂದ ನಾವು ಜನಗಣತಿಯನ್ನು ಮಾಡೋದು, ಸರ್ವೆ ಮಾಡುವುದು. ಈಗ ಮೊನ್ನೆ ತಾನೇ ಜನಗಣತಿಯಲ್ಲಿ ಅನೌನ್ಸ್ ಮಾಡಿದ ಪ್ರಕಾರ ನಮ್ಮ ಜನಾಂಗದ ಜನಗಣತಿ ಅತ್ಯಂತ ಕಡಿಮೆ, ಭಾಳ ಕಡಿಮೆ, 59,000 ಅಂತ ತೋರಿಸಿದ್ದಾರೆ. ನಾವು 7,56,000 ಜನ ಅಂತ ತೋರಿಸಿದ್ದಾರೆ. ನಾವು 7 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೀವಿ. ಅಂಥದ್ರಲ್ಲಿ ಅವರು 56 ಜನ ತೋರಿಸಿರೋದು ಕೂಡ ನಮ್ಮ ಸಮಾಜಕ್ಕೆ ಭಾಳ ಒಂದು ಬೇಸರದ ಸಂಗತಿಯಾಗಿದೆ. ಈ ಜನಗಣತಿಯನ್ನು ಕೈಗೊಳ್ಳೋದ್ರ ವಿಚಾರದ ಬಗ್ಗೆ ಆಯಿತು, ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಜನಗಳಿಗೆ ನಾವು ಸ್ವಯಂ ಉದ್ಯೋಗ ಕಲ್ಪಿಸುವ ವಿಚಾರದಲ್ಲಿ, ಸಮಾಜದ ಜನರ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ, ಆರೋಗ್ಯ ಸೇವಾ ಸಂಸ್ಥೆಗಳನ್ನು ಪ್ರಾರಂಭಿಸುವ ದೃಷ್ಟಿಯಲ್ಲಿ, ಸಮಾಜದಿಂದ ಸಮಾಜದ ಚಟುವಟಿಕೆಗಳನ್ನು, ಪಂಚ ಕಮಿಟಿಗಳನ್ನು ಸದೃಢಗೊಳಿಸುವ ದೃಷ್ಟಿಯಲ್ಲಿ ಅನೇಕ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಈ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ರಾಜ್ಯದಿಂದ ನಮ್ಮ ಹಿರಿಯ ನಾಯಕರಾದ ಅಶೋಕ್ ಆಟ್ವೆ ಅವರು, ಸತೀಶ್ ಮೇರ್ವಾಡಿ ಅವರು, ಮಾರುತಿರಾವ್ ಪವಾರ್ ಅವರು ಮತ್ತು ವಿಠಲ್ ಅದ್ವಾ ಅವರು, ಈ ರೀತಿ ಅನೇಕ ಜನ ನಮ್ಮ ಹಿರಿಯ ನಾಯಕರು ಕೂಡ, ಪ್ರಕಾಶ್ ಬಾಕ್ಲೆ ಅವರು, ಗದಗಿನ ಪ್ರಕಾಶ್ ಬಾಕ್ಲೆ ಅವರು, ಶ್ಯಾಮ್ ಕಬಾಡಿ ಅವರು, ಈ ರೀತಿ ನಮ್ಮ ಸಮಾಜದ ಎಲ್ಲ ಹಿರಿಯ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು, ಒಂದು ಜಿಲ್ಲೆಯ ಒಬ್ಬರು ಇಬ್ಬರು ಪ್ರತಿನಿಧಿಗಳನ್ನು ಇವತ್ತು ಈ ಸಭೆಗೆ ಕರೆಸಲಾಗಿತ್ತು. ಅವರೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಸಭೆಯನ್ನು ಆಯೋಜಿಸಿದ ಗದಗ ಸಮಾಜದವರಿಗೆ ನಾವು ಧನ್ಯವಾದ ತಿಳಿಸ್ತಾ, ಈ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ತಿಳಿಸಿ, ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅಂತೇಳಿ ಕರ್ನಾಟಕ ರಾಜ್ಯ SSK ಸಮಾಜದ ರಾಜ್ಯಾಧ್ಯಕ್ಷ ಇದೆ.